ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು 10ನೇ ತರಗತಿಯ ಭೂಗೋಳಶಾಸ್ತ್ರದ 9ನೇ ಅಧ್ಯಾಯವಾದ ಸಾರಿಗೆ ಮತ್ತು ಸಂಪರ್ಕ ಕುರಿತು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಮುಖ್ಯವಾಗಿ ಈ ಒಂದು ಅಧ್ಯಾಯದ ಅಡಿಯಲ್ಲಿ ಬರುವಂತಹ ಕಲಿಕಾಂಶಗಳೆಂದರೆ ಸಾರಿಗೆ ಎಂದರೇನು, ಸಾರಿಗೆಯ ವಿಧಗಳಾವವು, ಅಲ್ಲದೆ ಸಂಪರ್ಕ ಎಂದರೇನು, ಸಂಪರ್ಕದ ವಿಧಗಳಾವವು. ಸಾರಿಗೆಯಲ್ಲಿ ಮುಖ್ಯವಾಗಿ ಭೂ ಸಾರಿಗೆ, ಜಲ ಸಾರಿಗೆ ಮತ್ತು ವಾಯು ಸಾರಿಗೆ ಎಂದು 3 ವಿಧಗಳಾಗಿ ನಾವು ಅದನ್ನು ವಿಂಗಡಣೆ ಮಾಡುತ್ತೇವೆ. ಇನ್ನು ಸಂಪರ್ಕ ಅಡಿಯಲ್ಲಿ ಮುಖ್ಯವಾಗಿ ನಾವು ವೃತ್ತಪತ್ರಿಕೆಗಳು, ದೂರವಾಣಿ, ದೂರದರ್ಶನ, ಆಕಾಶವಾಣಿ, ಇತ್ತೀಚೆಗೆ ಬೆಳವಣಿಗೆ ಹೊಂದಿದಂಥ GIS, GPS ಮತ್ತು RS ಈ ಎಲ್ಲ ಅಂಶಗಳನ್ನು ಕುರಿತು ನಾವು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಬನ್ನಿ ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು 10ನೇ ತರಗತಿಯ ಭೂಗೋಳಶಾಸ್ತ್ರದ ಅಧ್ಯಾಯ 9 ಸಾರಿಗೆ ಮತ್ತು ಸಂಪರ್ಕವನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಈ ಒಂದು ಅಧ್ಯಾಯದ ಕಲಿಕಾಂಶಗಳನ್ನು ನೋಡೋಣ. ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ಸಾರಿಗೆಯ ಅರ್ಥ ಮತ್ತು ಪ್ರಾಮುಖ್ಯತೆ, ಅಲ್ಲದೆ ಭಾರತದಲ್ಲಿ ಸಾರಿಗೆಯ ವಿಧಗಳು, ಮುಖ್ಯವಾಗಿ ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಈ ಎಲ್ಲ ವಿಧಗಳನ್ನು ಕುರಿತು ನಾವು ಸವಿಸ್ತಾರವಾಗಿ ಚರ್ಚಿಸಲಿದ್ದೇವೆ. ಸಾರಿಗೆಯ ಜೊತೆಗೆ ಪ್ರೀತಿಯ ಮಕ್ಕಳೇ, ನಾವು ಈ ಒಂದು ಅಧ್ಯಾಯದಲ್ಲಿ ಸಂಪರ್ಕ ಮಾಧ್ಯಮವನ್ನು ಕುರಿತು ಚರ್ಚಿಸಲಿದ್ದೇವೆ. ಸಂಪರ್ಕ ಮಾಧ್ಯಮದಲ್ಲಿ ಸಂಪರ್ಕ ಮಾಧ್ಯಮದ ಅರ್ಥ, ಸಂಪರ್ಕ ಮಾಧ್ಯಮದ ಪ್ರಾಮುಖ್ಯತೆ ಮತ್ತು ಅದರ ವಿಧಗಳು, ಈ ಎಲ್ಲ ಅಂಶಗಳನ್ನು ಕುರಿತು ನಾವು ಚರ್ಚೆ ಮಾಡಲಿದ್ದೇವೆ. ಹಾಗಾದರೆ ಸಾರಿಗೆ ಎಂದರೇನು ಪ್ರೀತಿಯ ಮಕ್ಕಳೇ? ಸರಕು, ಸೇವೆ ಮತ್ತು ಪ್ರಯಾಣಿಕರನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಿಸುವುದಕ್ಕೆ ನಾವು ಸಾರಿಗೆ ಎಂದು ಕರೆಯುತ್ತೇವೆ. ಇದು ಮುಖ್ಯವಾಗಿ ಸ್ಥಳ ಮತ್ತು ಕಾಲದ ಉಪಯುಕ್ತತೆಯನ್ನು ಪೂರೈಸುತ್ತದೆ. ಒಂದು ಸ್ಥಳದಲ್ಲಿ ಲಭ್ಯವಿರುವಂಥ ಸೇವೆ ಇನ್ನೊಂದು ಕಡೆ, ಒಂದು ಸ್ಥಳದಲ್ಲಿ ದೊರಕುವಂಥ ಸರಕು ಇನ್ನೊಂದು ಕಡೆ ದೊರೆಯುವಂತೆ ಮಾಡುವುದಲ್ಲದೆ ಇದು ಸಮಯವನ್ನೂ ಸಹ ಉಳಿಸುತ್ತದೆ. ಮುಖ್ಯವಾಗಿ ಉತ್ಪಾದನೆ, ವಿತರಣೆ, ವಿನಿಮಯ ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಕಾರ್ಯನಿರ್ವಹಣೆಗೆ ಸಾರಿಗೆಯ ಜೊತೆಗೆ ಸಂಪರ್ಕವು ಸಹ ಅತಿ ಮುಖ್ಯವಾದ ಪಾತ್ರ ವಹಿಸುವುದಲ್ಲದೆ ಸಾರಿಗೆ ಮತ್ತು ಸಂಪರ್ಕ ಈ ಎರಡೂ ಅಂಶಗಳು ಒಂದಕ್ಕೊಂದು ಒಂದೇ ನಾಣ್ಯದ 2 ಮುಖಗಳಂತೆ ಸಾಗುತ್ತವೆ. ಅಲ್ಲದೆ ಸಾರಿಗೆಯ ವ್ಯವಸ್ಥೆ ಸಂಪರ್ಕ ಮಾಧ್ಯಮಕ್ಕೂ ಸಹ ಸಹಕಾರಿಯಾಗಿದೆ. ಇನ್ನು ಸಾರಿಗೆಯ ಪ್ರಾಮುಖ್ಯತೆಯನ್ನು ಕುರಿತು ನೋಡುವುದಾದರೆ, ಸಾರಿಗೆಯು ಮಾರುಕಟ್ಟೆಯ ವಿಸ್ತರಣೆಗೆ ಅತಿ ಅವಶ್ಯಕ, ಅಲ್ಲದೆ ಇದು ಕೈಗಾರಿಕಾ ಪ್ರಗತಿಗೆ ಉತ್ತೇಜನ ನೀಡುತ್ತದೆ. ದೇಶೀಯ ಮತ್ತು ವಿದೇಶಿ ವ್ಯಾಪಾರದ ವೃದ್ಧಿಗೆ ಇದು ಸಹಕಾರಿಯಾಗಿದೆ. ಅಲ್ಲದೆ ಉದ್ಯೋಗ ಸೃಷ್ಟಿ, ಜನರ ಆದಾಯ ಮತ್ತು ಜೀವನ ಮಟ್ಟದ ಸುಧಾರಣೆ ಇವುಗಳ ಜೊತೆಗೆ ಮುಖ್ಯವಾಗಿ ಪ್ರವಾಸೋದ್ಯಮಕ್ಕೆ ಇದು ಪ್ರೋತ್ಸಾಹ ನೀಡುತ್ತದೆ. ಇದಲ್ಲದೆ ಪ್ರಥಮ, ದ್ವಿತೀಯ, ತೃತೀಯ ಈ ವಿಭಾಗದ ಆರ್ಥಿಕ ಚಟುವಟಿಕೆಗೆ ಇದು ಅತಿ ಸಹಾಯಕ. ಅಲ್ಲದೆ ಸಾರಿಗೆಯಿಂದ ನಾವು ಜನರ ಆದಾಯ ಮತ್ತು ಜೀವನ ಮಟ್ಟದ ಜೊತೆಗೆ ಉದ್ಯೋಗವನ್ನು ಸಹ ಹೆಚ್ಚಿಸಬಹುದು. ಅಲ್ಲದೆ ಇದು ರಕ್ಷಣಾ ಪಡೆಗೂ ತುಂಬ ಸಹಾಯಕವಾಗಿದೆ. ಪ್ರೀತಿಯ ಮಕ್ಕಳೇ, ಈಗ ಸಾರಿಗೆಯ ವಿಧಗಳನ್ನು ಕುರಿತು ಚರ್ಚೆ ಮಾಡೋಣ. ಈ ಮುಂದೆ ನಾವು ನೋಡಿದಂತೆ ಸಾರಿಗೆಯಲ್ಲಿ ಮುಖ್ಯವಾಗಿ 3 ವಿಧಗಳು. ಅವುಗಳೆಂದರೆ ಭೂ ಸಾರಿಗೆ, ಜಲ ಸಾರಿಗೆ ಮತ್ತು ವಾಯು ಸಾರಿಗೆ. ಭೂ ಸಾರಿಗೆಯಲ್ಲಿ ಮತ್ತೆ ನಾವು
ವಿಭಾಗಗಳನ್ನು ಮಾಡಿಕೊಂಡಿದ್ದೇವೆ. ಅವುಗಳು ಯಾವುವೆಂದರೆ ರಸ್ತೆ ಸಾರಿಗೆ, ರೈಲು ಸಾರಿಗೆ, ಕೊಳವೆ ಮಾರ್ಗಗಳು. ಇನ್ನು ಜಲ ಸಾರಿಗೆಯಲ್ಲೂ ಸಹ ನಾವು ವಿಧಗಳನ್ನು ಮಾಡಿಕೊಂಡಿದ್ದೇವೆ. ಅವುಗಳಲ್ಲಿ ಮುಖ್ಯವಾಗಿ ಒಳನಾಡಿನ ಜಲ ಸಾರಿಗೆ ಹಾಗೂ ಸಾಗರ ಜಲ ಸಾರಿಗೆ ಎಂದು 2 ಪ್ರಕಾರಗಳು. ಇನ್ನು ವಾಯು ಸಾರಿಗೆಯೂ ಸಹ 2 ವಿಧಗಳಾಗಿ ವಿಂಗಡಿಸಿಕೊಂಡಿದ್ದೇವೆ. ಮೊದಲನೇದು ರಾಷ್ಟ್ರೀಯ ವಾಯು ಸಾರಿಗೆ, ಇನ್ನು ಎರಡನೇದು ಅಂತಾರಾಷ್ಟ್ರೀಯ ವಾಯು ಸಾರಿಗೆ. ಈಗ ಈ ಎಲ್ಲ ಸಾರಿಗೆ ಪ್ರಕಾರಗಳನ್ನು ಕುರಿತು ನಾವು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಭೂ ಸಾರಿಗೆಯಲ್ಲಿ ರಸ್ತೆ ಸಾರಿಗೆಯ ಪ್ರಾಮುಖ್ಯತೆಯನ್ನು ಕುರಿತು ನೋಡೋಣ. ಪ್ರೀತಿಯ ಮಕ್ಕಳೇ, ಇಲ್ಲೊಂದು ಅಂಶ ತಾವು ಗಮನಿಸಬೇಕು. ಏನು ಎಂದರೆ, ಪರೀಕ್ಷಾರ್ಥವಾಗಿ ಈ ರಸ್ತೆ ಪ್ರಾಮುಖ್ಯತೆ, ಜಲ ಪ್ರಾಮುಖ್ಯತೆ ಮತ್ತು ವಾಯು ಪ್ರಾಮುಖ್ಯತೆಯನ್ನು ಕುರಿತು ಈ 3ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಪದೇ ಪದೇ ಪರೀಕ್ಷೆಗಳಲ್ಲಿ ಈಗಾಗಲೇ ಕೇಳಿದ್ದಾರೆ, ತಮಗೂ ಸಹ ಕೇಳುವ ಸಂಭವನೀಯತೆ ಇದೆ. ಹಾಗಾಗಿ ಈ ವಿಷಯಕ್ಕೆ ಹೆಚ್ಚಿನ ಒಂದು ಒತ್ತನ್ನು ನೀಡಿ. ರಸ್ತೆ ಸಾರಿಗೆ ಪ್ರಾಮುಖ್ಯತೆಯನ್ನು ಕುರಿತು ನೋಡುವುದಾದರೆ, ರಸ್ತೆಗಳು ಬಹು ಪ್ರಾಚೀನ ಹಾಗೂ ಸಾರ್ವತ್ರಿಕವಾದ ಸಾರಿಗೆ ಮಾಧ್ಯಮ. ಇವುಗಳು ತುಂಬ ಹಳೆಯ ಕಾಲದಿಂದಲೂ ಮತ್ತು ಎಲ್ಲೆಡೆ ಈ ಒಂದು ಮಾಧ್ಯಮವನ್ನು ಬಳಸಿಕೊಂಡು ಬರ್ತಾ ಇದ್ದಾರೆ. ಅಲ್ಲದೆ ಅವು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ. ಇನ್ನು ಮುಖ್ಯವಾಗಿ ಹೇಳುವುದಾದರೆ, ಭಾರತವು ಹಳ್ಳಿ ಪ್ರಧಾನ ದೇಶ, ಅಲ್ಲದೆ ಕೃಷಿ ಪ್ರಧಾನ ರಾಷ್ಟ್ರ. ಈ ರೀತಿ ಇರುವಂಥ ಒಂದು ರಾಷ್ಟ್ರದಲ್ಲಿ ರಸ್ತೆ ಸಾರಿಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವಲ್ಲಿ ಅತೀ ಮುಖ್ಯ ಪಾತ್ರ ವಹಿಸುತ್ತವೆ. ಒಂದು ದೇಶದ ಕೃಷಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಪ್ರಗತಿಗಾಗಿ ಈ ರಸ್ತೆಗಳು ಅತಿ ಅವಶ್ಯಕ. ಅಲ್ಲದೆ ರಸ್ತೆಗಳ ಒಂದು ವ್ಯವಸ್ಥೆಯಿಂದ ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸುಲಭವಾಗಿ ಆರ್ಥಿಕ ಚಟುವಟಿಕೆಗಳನ್ನು ನಡೆಸಬಹುದು. ಅಲ್ಲದೆ ರಸ್ತೆಗಳನ್ನು ಅರಣ್ಯ ಮತ್ತು ಗುಡ್ಡಗಾಡುಗಳಲ್ಲಿಯೂ ಸಹ ನಾವು ಸುಲಭವಾಗಿ ನಿರ್ಮಿಸಿಬಿಡಬಹುದು. ಅಲ್ಲದೆ ಬಹುದೂರದ ಅಥವಾ ಎಲ್ಲೋ ಇರುವ ಸ್ಥಳಗಳನ್ನು ಪಟ್ಟಣ ಮತ್ತು ನಗರಗಳೊಂದಿಗೆ ಸಂಪರ್ಕ ಈ ರಸ್ತೆಗಳು ಕಲ್ಪಿಸುತ್ತವೆ. ರೈಲು ಸಂಚಾರ, ಬಂದರು ಮತ್ತು ವಿಮಾನ ನಿಲ್ದಾಣಗಳಿಗೆ ಈ ರಸ್ತೆ ಸಾರಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಅಲ್ಲದೆ ಪ್ರವಾಸೋದ್ಯಮ, ವ್ಯಾಪಾರ, ವಾಣಿಜ್ಯ ಹಾಗೂ ಕೈಗಾರಿಕಾ ಅಭಿವೃದ್ಧಿಗೆ ರಸ್ತೆ ಸಾರಿಗೆ ತುಂಬ ನೆರವಾಗುತ್ತದೆ. ಮುಖ್ಯವಾಗಿ ಯಾವುದೇ ಒಂದು ದೇಶದ ಸುರಕ್ಷತೆಯಲ್ಲಿ ರಸ್ತೆ ಸಾರಿಗೆ ಅತೀ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಭಾರತವು 15,200 ಕಿಲೋಮೀಟರ್ ಉದ್ದದಷ್ಟು ಭೂಗಡಿಯನ್ನು ಹೊಂದಿರುವುದರಿಂದ ಈ ರಸ್ತೆಗಳು ನಮ್ಮ ಭೂಗಡಿಯನ್ನು ರಕ್ಷಿಸಿಕೊಳ್ಳುವಲ್ಲಿ ಅತಿ ಮಹತ್ವದ ಪಾತ್ರ ವಹಿಸುತ್ತವೆ. ಇನ್ನು ರಸ್ತೆಗಳ ಪ್ರಕಾರಗಳನ್ನು ನಾವು ನೋಡೋಣ. ರಸ್ತೆಗಳನ್ನು ನಿರ್ಮಾಣದ ವಿಧವನ್ನಾಧರಿಸಿ ಮುಖ್ಯವಾಗಿ 2 ವಿಧಗಳಾಗಿ ನಾವು ವಿಂಗಡಣೆ ಮಾಡಿದ್ದೇವೆ. ಮೊದಲನೆಯದು ಪಕ್ಕಾ ರಸ್ತೆ. ಪಕ್ಕಾ ರಸ್ತೆಗಳೆಂದರೆ ಇವು ಸಿಮೆಂಟ್, ಕಾಂಕ್ರೀಟ್ ಅಥವಾ ಡಾಂಬರ್ನಿಂದ ನಿರ್ಮಿಸಲ್ಪಟ್ಟವು. ಎರಡನೆಯದಾಗಿ ಕಚ್ಚಾ ರಸ್ತೆಗಳು. ಇವು ಜಲ್ಲಿ, ಮಣ್ಣುಗಳಿಂದ ನಿರ್ಮಾಣಗೊಂಡಿರುವಂಥವು. ಹಾಗಾದರೆ ಈ ಪಕ್ಕಾ ರಸ್ತೆಗಳನ್ನು ನಾವು ಎಲ್ಲಿ ಕಾಣುತ್ತೇವೆ? ಮುಖ್ಯವಾಗಿ ಪಟ್ಟಣಗಳಲ್ಲಿ, ದೊಡ್ಡ ದೊಡ್ಡ ನಗರಗಳಲ್ಲಿ, ರಾಜಧಾನಿಗಳಲ್ಲಿ ಇವುಗಳನ್ನು ಕಾಣುತ್ತೇವೆ. ಹಾಗಾದರೆ ಕಚ್ಚಾ ರಸ್ತೆಗಳನ್ನು ನಾವು ಎಲ್ಲಿ ಕಾಣುತ್ತೇವೆ? ಕಚ್ಚಾ ರಸ್ತೆಗಳನ್ನು ನಾವು ಹಳ್ಳಿಗಳಲ್ಲಿ ಕಾಣುತ್ತೇವೆ. ಆದರೆ ದಿನಗಳು ಬದಲಾಗಿವೆ ಪ್ರೀತಿಯ ಮಕ್ಕಳೇ. ಇತ್ತೀಚಿನ ದಿನಗಳಲ್ಲಿ ಪ್ರಧಾನಮಂತ್ರಿಗಳ ಗ್ರಾಮ್ ಸಡಕ್ ಯೋಜನೆ ಅಡಿಯಲ್ಲಿ ಹಳ್ಳಿಗಳಲ್ಲಿರುವ ಈ ಕಚ್ಚಾ ರಸ್ತೆಗಳನ್ನು ಪಕ್ಕಾ ರಸ್ತೆಗಳಾಗಿ ಬದಲಾಯಿಸಲಾಗಿದೆ. ಬಹುಶಃ ತಾವೆಲ್ಲರೂ ತಮ್ಮ ತಮ್ಮ ಹಳ್ಳಿಗಳಿಗೆ ಸಂಪರ್ಕಿಸುವಂಥ ರಸ್ತೆಗಳನ್ನು ಇಂದು ನೋಡಿದ್ದೆ. ಆದರೆ ಬಹುತೇಕ ಗ್ರಾಮಗಳ ರಸ್ತೆಗಳು ಗ್ರಾಮಗಳನ್ನು
ಪಟ್ಟಣಗಳಿಗೆ ಸಂಪರ್ಕಿಸುವ ರಸ್ತೆಗಳಾಗಿರ್ಬೋದು, ಗ್ರಾಮಗಳನ್ನು ನಗರಕ್ಕೆ ಸಂಪರ್ಕಿಸುವಂಥ ರಸ್ತೆಗಳಾಗಿರಬಹುದು. ಇಂದು ಹೆಚ್ಚು ಕಡಿಮೆ ಎಲ್ಲ ಗ್ರಾಮಗಳಿಗೂ ಸಹ ಪಕ್ಕಾ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಇನ್ನೇನಾದರೂ ತುಂಬ ದೂರ, ನಗರದಿಂದ ದೂರ ಚಿಕ್ಕ ಹಳ್ಳಿಗಳಿದ್ದರೆ ಅಂತಲ್ಲಿ ಮಾತ್ರ ನಾವು ಈ ಕಚ್ಚಾ ರಸ್ತೆಗಳನ್ನು ನೋಡುತ್ತೇವೆ. ಇಲ್ಲದಿದ್ದರೆ ಹೆಚ್ಚು ಕಡಿಮೆ ಎಲ್ಲ ಕಡೆ ಪಕ್ಕಾ ರಸ್ತೆಗಳು ಇಂದು ನಿರ್ಮಾಣಗೊಳ್ಳಲ್ಪಟ್ಟಿವೆ ಪ್ರೀತಿಯ ಮಕ್ಕಳೇ. ಇನ್ನು ರಸ್ತೆಗಳ ಪ್ರಕಾರದ ಅಡಿಯಲ್ಲಿ ನಿರ್ಮಾಣ ಮತ್ತು ನಿರ್ವಹಣೆಗಳನ್ನು ಆಧರಿಸಿ ರಸ್ತೆಗಳನ್ನು 5 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಇವುಗಳಲ್ಲಿ ಮುಖ್ಯವಾಗಿ ಬರುವಂಥದ್ದು ದೊಡ್ಡ ರಸ್ತೆಗಳು ಎಂದರೆ ಸುವರ್ಣ ಚತುಷ್ಕೋನ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು, ಅಲ್ಲದೆ ರಾಜ್ಯ ಹೆದ್ದಾರಿಗಳು. ಇವೆಲ್ಲ ದೊಡ್ಡ ದೊಡ್ಡ ರಸ್ತೆಗಳು. ಇನ್ನು ಸರ್ವೇ ಸಾಮಾನ್ಯವಾದ ರಸ್ತೆಗಳು ಎಂದರೆ ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳು. ಈಗ ನಾವು ಈ ರಸ್ತೆಗಳ ಪ್ರಕಾರಗಳಲ್ಲಿ ಯಾವ ಯಾವ ರೀತಿಯಾದಂಥ ಪ್ರಕಾರಗಳಿರುತ್ತವೆ, ಅವುಗಳ ವಿಶೇಷತೆ ಏನು ಎಂಬುದನ್ನು ನೋಡೋಣ. ಸುವರ್ಣ ಚತುಷ್ಕೋನ ಮತ್ತು ಸೂಪರ್ ಹೆದ್ದಾರಿಗಳು. ಈ ಹೆದ್ದಾರಿಗಳು 4 ರಿಂದ 6 ಪಥಗಳನ್ನು ಹೊಂದಿರುತ್ತವೆ. ಇಲ್ಲಿ ಚಿತ್ರದಲ್ಲಿ ತಾವು ಕಾಣ್ತಾ ಇದ್ದೀರಿ ಪ್ರೀತಿಯ ಮಕ್ಕಳೇ, 4 ರಿಂದ 6 ಪಥಗಳು ಅಂದರೆ 4 ಗಾಡಿಗಳು ಅಥವಾ ವಾಹನಗಳು ಒಟ್ಟೊಟ್ಟಿಗೆ ಸಾಗಬಹುದು. ಇನ್ನು ಕೆಲವು ಪ್ರದೇಶಗಳಲ್ಲಿ 6 ವಾಹನಗಳು ಒಟ್ಟೊಟ್ಟಿಗೆ ಸಾಗಬಹುದು. ಈ ರೀತಿಯಾದಂಥ ಒಂದು ರಸ್ತೆಯ ವ್ಯವಸ್ಥೆ ಇರುವಂಥ ರಸ್ತೆಗಳಿಗೆ ನಾವು ಸೂಪರ್ ಹೆದ್ದಾರಿಗಳು ಅಥವಾ ಸುವರ್ಣ ಚತುಷ್ಕೋನ ಹೆದ್ದಾರಿಗಳು ಎಂದು ಕರೆಯುತ್ತೇವೆ. ಇವು 1999ರಲ್ಲಿ ಇವುಗಳ ಒಂದು ರಚನೆ ಆರಂಭವಾಯಿತು. ಈ ಹೆದ್ದಾರಿಗಳ ಜಾಲ ಪ್ರಮುಖ ನಗರ, ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕಿಸುತ್ತದೆ. ಮುಖ್ಯವಾದಂಥ ನಗರಗಳು ಅಲ್ಲದೆ ಕೈಗಾರಿಕಾ ಕೇಂದ್ರಗಳು ಮತ್ತು ಸಾಂಸ್ಕೃತಿಕ ನಗರಗಳನ್ನು ಇದು ಸಂಪರ್ಕಿಸುತ್ತದೆ. ಇನ್ನು ಮುಖ್ಯವಾಗಿ ನೋಡುವುದಾದರೆ ಭಾರತದ ಪ್ರಮುಖ ಅದು ರಾಜಧಾನಿಗಳಾಗಿರಬಹುದು, ಕೈಗಾರಿಕಾ ಕ್ಷೇತ್ರಗಳಾಗಿರಬಹುದು ಅಥವಾ ಸಾಂಸ್ಕೃತಿಕ ನಗರಿಗಳಾಗಿರಬಹುದು, ಅವುಗಳನ್ನು ಈ ಸುವರ್ಣ ಚತುಷ್ಕೋನ ಹೆದ್ದಾರಿಗಳು ಸಂಪರ್ಕಿಸುತ್ತವೆ. ಹಾಗಾದರೆ ಅವು ಯಾವ ನಗರಗಳು ಎನ್ನುವುದನ್ನು ಇಲ್ಲಿ ನೋಡಿ. ದೆಹಲಿ, ಜೈಪುರ್, ಅಹಮದಾಬಾದ್, ಸೂರತ್, ಮುಂಬೈ, ಪುಣೆ, ಬೆಂಗಳೂರು, ಚೆನ್ನೈ, ವಿಶಾಖಪಟ್ಟಣಂ, ಭುವನೇಶ್ವರ್, ಕೋಲ್ಕತ್ತಾ, ಅಲಹಾಬಾದ್, ಕಾನ್ಪುರನ್ನು ದೆಹಲಿಯ ಜೊತೆಗೆ ಮತ್ತೆ ಜೋಡಿಸಲಾಗುತ್ತದೆ. ಈ ರೀತಿಯಾಗಿ ಸುವರ್ಣ ಚತುಷ್ಕೋನದ ಅಡಿಯಲ್ಲಿ ಭಾರತದ ಪ್ರಮುಖ ನಗರಗಳನ್ನು ಜೋಡಿಸಲಾಗಿದೆ ಪ್ರೀತಿಯ ಮಕ್ಕಳೇ. ಇನ್ನು ಸೂಪರ್ ಹೆದ್ದಾರಿಯನ್ನು 2 ಭಾಗವಾಗಿ ವಿಂಗಡಿಸಲಾಗಿದೆ. ಮೊದಲನೇದಾಗಿ ಉತ್ತರ ದಕ್ಷಿಣ ಕಾರಿಡಾರ್. ಉತ್ತರ ದಕ್ಷಿಣ ಕಾರಿಡಾರ್ ಅಂದರೆ ಇದನ್ನು ನಾರ್ತ್ ಸೌತ್ ಕಾರಿಡಾರ್ ಎಂದು ಕರೆಯುತ್ತಾರೆ. ಉತ್ತರದಲ್ಲಿ ತುದಿಯಲ್ಲಿರುವಂಥ ಜಮ್ಮು ಕಾಶ್ಮೀರದಲ್ಲಿರುವಂಥ ಒಂದು ನಗರ ಶ್ರೀನಗರದಿಂದ, ಇನ್ನು ಕೊನೆಯದಾಗಿ ದಕ್ಷಿಣದಲ್ಲಿರುವಂಥ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿರುವಂಥ ಈ ದಕ್ಷಿಣದ ಒಂದು ನಗರ, ಅಲ್ಲಿಯವರೆಗೂ ರಸ್ತೆಯನ್ನು ನಿರ್ಮಿಸಲಾಗಿದೆ. ಇನ್ನು ಎರಡನೆಯದಾಗಿ ಪೂರ್ವ ಪಶ್ಚಿಮ ಕಾರಿಡಾರ್, ಇದನ್ನು ಈಸ್ಟ್ ವೆಸ್ಟ್ ಕಾರಿಡಾರ್ ಎಂದು ಕರೆಯುತ್ತಾರೆ. ಪೂರ್ವದಲ್ಲಿ ಅಸ್ಸಾಂನಿಂದ ಹಿಡಿದು ಪಶ್ಚಿಮದಲ್ಲಿ ಗುಜರಾತ್ ವರೆಗೂ ಈ ಒಂದು ರಸ್ತೆಯನ್ನು ನಿರ್ಮಿಸಲಾಗಿದೆ. ಅಸ್ಸಾಂನಲ್ಲಿರುವ ಸಿಲ್ಚಾರ್ ನಗರದಿಂದ ಹಿಡಿದು ಗುಜರಾತ್ನಲ್ಲಿರುವ ಪೋರಬಂದರ್ ನಗರವರೆಗೂ ಈ ಒಂದು ರಸ್ತೆ ನಿರ್ಮಿಸಲಾಗಿದೆ. ಇವು ಅನೇಕ ಪ್ರಮುಖ ನಗರಗಳು,
ಕೈಗಾರಿಕಾ ಕೇಂದ್ರಗಳು ಮತ್ತು ಬಂದರುಗಳನ್ನು ಸಂಪರ್ಕಿಸುತ್ತವೆ. ಪ್ರೀತಿಯ ಮಕ್ಕಳೇ, ಈ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣಾ ಕಾರ್ಯವು ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದಕ್ಕೆ ಸೇರಿರುತ್ತದೆ. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕುರಿತು ನಾವು ನೋಡೋದಾದರೆ, ಈ ಪ್ರಮುಖ ರಸ್ತೆಗಳು ರಾಜ್ಯಗಳ ರಾಜಧಾನಿಯಿಂದ ಪ್ರಮುಖ ಬಂದರು, ರಾಷ್ಟ್ರೀಯ ಪ್ರಾಮುಖ್ಯತೆಯುಳ್ಳ ಮುಖ್ಯ ನಗರ ಮತ್ತು ಪಟ್ಟಣಗಳೊಂದಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಪ್ರೀತಿಯ ಮಕ್ಕಳೇ, ಇಲ್ಲಿ ಮುಖ್ಯವಾಗಿ ನಾವು ಒಂದು ಮುಖ್ಯಾಂಶವನ್ನು ಗಮನಿಸುವಂಥದ್ದು ಏನು ಎಂದರೆ, ಸುವರ್ಣ ಚತುಷ್ಕೋನವು ಅತೀ ಮುಖ್ಯವಾದಂಥ, ಅತೀ ಜನನಿಬಿಡವಾದಂಥ ನಗರಗಳನ್ನು ಸಂಪರ್ಕಿಸಿದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಕೈಗಾರಿಕೆ ಕೇಂದ್ರಗಳನ್ನು ಹೊಂದಿರುವಂಥ ಮುಖ್ಯ ನಗರಗಳನ್ನು, ಪಟ್ಟಣಗಳನ್ನು ಈ ರಾಷ್ಟ್ರೀಯ ಹೆದ್ದಾರಿಗಳು ಸಂಪರ್ಕವನ್ನು ಕಲ್ಪಿಸುತ್ತದೆ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಕೇಂದ್ರ ಲೋಕೋಪಯೋಗಿ ಇಲಾಖೆಯದು, ಸೆಂಟ್ರಲ್ PWD, CPWD ಎಂದು ಕರೆಯುತ್ತೇವೆ, ಸೆಂಟ್ರಲ್ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್. ಈ CPWD ಏನು ಮಾಡುತ್ತೆ ಅಂದರೆ, ಈ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಕುರಿತು ನೋಡಿಕೊಳ್ಳುತ್ತದೆ. ಈಗ ರಾಜ್ಯ ಹೆದ್ದಾರಿಗಳಿಗೆ ಬರೋಣ. ರಾಜ್ಯ ಹೆದ್ದಾರಿಗಳು ಇವು ರಾಜ್ಯದ ರಾಜಧಾನಿಯೊಂದಿಗೆ ಜಿಲ್ಲಾ ಕೇಂದ್ರ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ರಾಜ್ಯದ ಲೋಕೋಪಯೋಗಿ ಇಲಾಖೆಗೆ ಸೇರಿದ್ದು. ಇದನ್ನು SPWD ಅಂದರೆ ಸ್ಟೇಟ್ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ದು. ಹಾಗಾದರೆ ಇನ್ನು ನಾಲ್ಕನೆಯದಾಗಿ ಜಿಲ್ಲಾ ರಸ್ತೆಗಳು. ಇವುಗಳ ನಿರ್ವಹಣೆ ಜಿಲ್ಲಾ ಪಂಚಾಯತ್ಗೆ ಸೇರಿದ್ದು. ಈ ಜಿಲ್ಲಾ ಪಂಚಾಯತ್ಗಳು ಈ ರಸ್ತೆಗಳನ್ನು ನಿರ್ಮಾಣಗೊಳಿಸುವುದಲ್ಲದೆ ಇವುಗಳ ನಿರ್ವಹಣೆಯನ್ನು ಸಹ ನೋಡಿಕೊಂಡು ಹೋಗುತ್ತದೆ. ಇನ್ನು ಗ್ರಾಮೀಣ ರಸ್ತೆಗಳು ಇವು ಪ್ರತಿ ಹಳ್ಳಿಗಳನ್ನು ಪರಸ್ಪರ ಸಂಪರ್ಕಿಸುವುದಲ್ಲದೆ ಪಟ್ಟಣ ಮತ್ತು ಮಾರುಕಟ್ಟೆ ಕೇಂದ್ರಗಳೊಂದಿಗೆ ಸಂಪರ್ಕ ಕಲ್ಪಿಸುವವು. ಇವುಗಳಲ್ಲಿ ಬಹಳಷ್ಟು ರಸ್ತೆಗಳು ಕಚ್ಚಾ ರಸ್ತೆಗಳಾಗಿದ್ದು ಮಳೆಗಾಲದಲ್ಲಿ ಸಂಚಾರ ಕಷ್ಟ. ಇವುಗಳನ್ನು ಪಕ್ಕಾ ರಸ್ತೆಗಳಾಗಿ ಪರಿವರ್ತಿಸುವ ಪ್ರಯತ್ನ ಸಾಗಿದೆ. ಈ ಹಿಂದೆ ಚರ್ಚಿಸಿದಂತೆ ಪ್ರಧಾನಮಂತ್ರಿ ಗ್ರಾಮೀಣ್ ಸಡಕ್ ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಭಾಗದಲ್ಲಿರುವ ಕಚ್ಚಾ ರಸ್ತೆಗಳನ್ನು ಪಕ್ಕಾ ರಸ್ತೆಗಳಾಗಿ ಬದಲಾಯಿಸುವ, ಪರಿವರ್ತಿಸುವ ಕೆಲಸ ನಡೆದಿದೆ. ಹಾಗಾದರೆ ಇನ್ನು ಕೊನೆಯದಾಗಿ ಬರುವಂಥದ್ದು ಗಡಿ ರಸ್ತೆಗಳು. ದೇಶದ ಗಡಿ ಪ್ರದೇಶದಲ್ಲಿ ರಕ್ಷಣಾ ಪಡೆಯ ಬಳಕೆಗಾಗಿಯೇ ನಿರ್ಮಿಸಿದ ರಸ್ತೆಗಳಿಗೆ ಗಡಿ ರಸ್ತೆಗಳು ಎಂದು ಕರೆಯುತ್ತೇವೆ. ಗಡಿ ಭಾಗದಲ್ಲಿರುವಂಥ ರಸ್ತೆಗಳಿಗೆ ನಾವು ಗಡಿ ರಸ್ತೆಗಳು ಎಂದು ಕರೆಯುತ್ತೇವೆ. ಭಾರತ ದೇಶವು ಪಾಕಿಸ್ತಾನ್, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಈ ಪ್ರದೇಶಗಳಿಗೆ ಹೊಂದಿಕೊಂಡಂತೆ ಗಡಿಯನ್ನು ಹಂಚಿಕೊಂಡಿದೆ. ಹಾಗಾದರೆ ಈ ದೇಶಗಳ ಗಡಿ ಭಾಗದಲ್ಲಿ ನಾವು ಗಡಿ ರಸ್ತೆಗಳನ್ನು ನಿರ್ಮಿಸಿದ್ದೇವೆ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಈ ಎರಡೂ ಕಾರ್ಯವನ್ನು ಗಡಿ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ ನೋಡಿಕೊಳ್ಳುತ್ತದೆ. ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಮುಖ್ಯವಾಗಿ ಭೂ ಸಾರಿಗೆ ಇದರ ಅಡಿಯಲ್ಲಿ ರಸ್ತೆ ಮತ್ತು ರಸ್ತೆಗಳ ವಿಧಗಳು, ಅವುಗಳ ಪ್ರಾಮುಖ್ಯತೆ, ಅವುಗಳ ವಿಭಜನೆ ಈ ಎಲ್ಲ ಅಂಶಗಳನ್ನು ಕುರಿತು ಚರ್ಚೆ ಮಾಡಿದೆವು. ಇನ್ನು ಮುಖ್ಯವಾಗಿ ಭೂ ಸಾರಿಗೆಯ ಅಡಿಯಲ್ಲಿ ರಸ್ತೆಗಳ ಪ್ರಾಮುಖ್ಯತೆ ಏನು ಮತ್ತು ಯಾವ ಯಾವ ರಸ್ತೆಗಳನ್ನು ಯಾರು
ನಿರ್ಮಾಣಗೊಳಿಸುವುದಲ್ಲದೆ ಅವುಗಳ ನಿರ್ವಹಣೆ ಜವಾಬ್ದಾರಿ ಯಾರದು ಎಂಬುದನ್ನು ಕುರಿತು ಪದೇ ಪದೇ ಪ್ರಶ್ನೆಗಳನ್ನು ಕೇಳಿರುವುದರಿಂದ ಇವುಗಳಿಗೆ ತಾವು ಹೆಚ್ಚಿನ ಒಂದು ಗಮನವನ್ನು ನೀಡಬೇಕು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ರೈಲು ಸಾರಿಗೆ ಕುರಿತು ಚರ್ಚೆ ಮಾಡೋಣ. ಧನ್ಯವಾದಗಳು. ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಮುಖ್ಯವಾಗಿ ರೈಲು ಸಾರಿಗೆಯನ್ನು ಕುರಿತು ಚರ್ಚೆ ಮಾಡೋಣ. ತಾವೆಲ್ಲರೂ ರೈಲಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಯಾಣ ಮಾಡಿರ್ತೀರ. ಹಾಗಾದರೆ ಈ ರೈಲು ಸಾರಿಗೆಯ ಪ್ರಾಮುಖ್ಯತೆ ಏನು, ಇದನ್ನು ಕುರಿತು ನೋಡೋಣ. ರೈಲು ಮಾರ್ಗಗಳು ಭಾರತದ ಮತ್ತೊಂದು ಪ್ರಮುಖ ಭೂ ಸಾರಿಗೆಯ ಮಾಧ್ಯಮವಾಗಿದೆ. ಅಲ್ಲದೆ ಭಾರವಾದ ಸರಕು ಮತ್ತು ಅಧಿಕ ಸಂಖ್ಯೆಯ ಪ್ರಯಾಣಿಕರನ್ನು ಒಂದು ಪ್ರದೇಶದಿಂದ ದೂರದ ಪ್ರದೇಶಕ್ಕೆ ಸಾಗಿಸಲು ಇವು ಹೆಚ್ಚು ಉಪಯುಕ್ತವಾಗಿವೆ. ಅಲ್ಲದೆ ಕೃಷಿ, ಕೈಗಾರಿಕೆ ಮತ್ತು ಭಾರತದ ಆರ್ಥಿಕತೆಯ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಹಾಗಾದರೆ ಮಕ್ಕಳೇ, ತಮಗೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ, ಅದೇಗೆ ಇವು ಕೃಷಿಗೆ